ನಾವೆಲ್ಲರೂ ನಮ್ಮ ಜೀವನವನ್ನ ನಮ್ಮದೇ ಆದಂತ ರೀತಿಯಲ್ಲಿ ಪ್ಲಾನ್ ಮಾಡ್ತೇವೆ. ಇದನ್ನ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು, ಇದಾಗ್ಲೇಬೇಕು. ಆದ್ರೆ ಕೆಲವೊಮ್ಮೆ ದಾರಿಗಳು ಮುಚ್ಚುತ್ತವೆ, ಅವಕಾಶಗಳು ತಪ್ತವೆ, ನಮ್ ಕನ್ಸುಗಳು ಒಡೆದೋಗ್ತವೆ. ಆಗ ನಾವ್ ಯೋಚಿಸ್ತೇವೆ, ನನ್ ಜೀವನ ಯಾಕೆ ಹೀಗಾಯ್ತು. ಆದ್ರೆ ಇಂದು ದೇವ್ರು ಹೇಳ್ತಾನೆ, ನಿನ್ನ ಯೋಜನೆ ಅಲ್ಲ, ನನ್ನ ಯೋಜನೆ ಉತ್ತಮ ಎಂಬುದಾಗಿ. ಬೈಬಲ್ ಹೀಗೆ ಹೇಳುತ್ತದೆ, ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 8-9. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ವಿಮಾನ ನಿಲ್ದಾಣಕ್ಕೆ ತಡವಾಗಿ ಬರ್ತಾನೆ. ಅಷ್ಟೊತ್ತಿಗೆ ಅವನ ವಿಮಾನ ಹೊರಟೋಗಿರ್ತದೆ. ಅದಕ್ಕೆ ಅವನು ತುಂಬಾ ಕೋಪ ಮಾಡ್ಕೊಳ್ತಾನೆ. ಇದು ನನ್ನ ದುರ್ಭಾಗ್ಯ ಅಂತ ಹೇಳ್ತಾನೆ. ಕೆಲವು ಗಂಟೆಗಳ ನಂತರ ಅವನಿಗೆ ಒಂದು ಸುದ್ದಿ ಕೇಳ್ತಾನೆ, ಆ ಒಂದು ವಿಮಾನ ಅಪಘಾತಕ್ಕೆ ಒಳಗಾಗಿರ್ತದೆ. ಅವಾಗ ಅವನು ಅರ್ಥ ಮಾಡ್ಕೊಳ್ತಾನೆ, ಅದು ವಿಫಲತೆ ಅಂತ ಕಂಡಿದ್ದು ಅದು ದೇವರ ರಕ್ಷಣೆ ಎಂಬುದಾಗಿ. ಫ್ರೆಂಡ್ಸ್, ಬೈಬಲ್ನಲ್ಲಿ ಒಂದು ಉದಾಹರಣೆಯನ್ನ ನೋಡಬಹುದು. ಅದು ದಾವೀದನ ಜೀವಿತ. ದಾವೀದನು ರಾಜನಾಗಲು ಅಭಿಷೇಕಗೊಂಡ, ಆದ್ರೆ ತಕ್ಷಣ ರಾಜನಾಗ್ಲಿಲ್ಲ. ಅವನು ಅಲೆದಾಡಿದನು, ಕಷ್ಟಗಳನ್ನ ಎದುರಿಸಿದ, ಅರಣ್ಯದಲ್ಲಿ ವಾಸ ಮಾಡ್ದ. ದೇವ್ರು ಯಾಕೆ ತಡ ಮಾಡ್ದ ಅಂತ ಹೇಳಿದ್ರೆ, ದೇವ್ರು ಅವನನ್ನ ಸಿದ್ಧಪಡಿಸ್ತಾ ಇದ್ದ. ನಂತರ ದಾವೀದನು ರಾಜನಾದ. ಫ್ರೆಂಡ್ಸ್, ನಾವು ಆಲೋಚಿಸಬೇಕಾದಂತ ಕೆಲವೊಂದು ಸಂಗತಿಗಳು ಈ ರೀತಿಯಾಗಿದೆ. ಮೊದಲನೇದಾಗಿ, ಮುಚ್ಚಿದಂತ ಬಾಗಿಲುಗಳು ದೇವರ ದಿಕ್ಕು ತೋರಿಸುವಂತ ಮಾರ್ಗ. ಪ್ರತಿಯೊಂದು ಡೈರೆಕ್ಷನ್ ಆಗಿರಬಹುದು, ದೇವರು ತಪ್ಪು ದಾರಿಯಿಂದ ನಮ್ಮನ್ನ ಕಾಪಾಡ್ತಾನೆ. ಎರಡನೆಯದಾಗಿ, ದೇವರು ನಮ್ಮನ್ನ ಸಿದ್ಧಪಡಿಸ್ತಾನೆ. ಆಶೀರ್ವಾದಕ್ಕೆ ಮುಂಚೆ ಸಿದ್ಧತೆ ಬರ್ತದೆ, ಕಷ್ಟಗಳು ನಮ್ಮನ್ನ ಬಲಪಡಿಸ್ತವೆ. ಮೂರನೆಯದಾಗಿ, ನಂಬಿಕೆ ಯೋಜನೆಗಿಂತ ಮುಖ್ಯ. ನಾವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ನಾವು ದೇವರನ್ನ ನಂಬಬೇಕು. ನಾಲ್ಕನೆಯದಾಗಿ, ದೇವರ ಸಮಯ ಸರಿಯಾದದ್ದು. ಬೇಗನೆ ಸಿಗುವುದೇ ಉತ್ತಮ ಅಲ್ಲ, ಸರಿಯಾದಂತ ಸಮಯದಲ್ಲಿ ಸಿಗುವಂತದ್ದು ಉತ್ತಮ. ಫ್ರೆಂಡ್ಸ್, ಒಂದು ಉದಾಹರಣೆ, ನೀವು GPS ಬಳಸಿ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂತ ಕಲ್ಪಿಸ್ಕೊಳ್ಳಿ. ನೀವು ದಾರಿಯನ್ನ ತಪ್ಪಿದಾಗ ಏನಾಗ್ತದೆ? GPS ಹೇಳ್ತದೆ ರೀಕ್ಯಾಲ್ಕುಲೇಟಿಂಗ್. ಅದು ನಿಮ್ಮ ತಪ್ಪನ್ನ ತಿದ್ದಿ ಹೊಸ ದಾರಿಯನ್ನ ತೋರಿಸ್ತದೆ. ಅದು ಹೇಳೋದಿಲ್ಲ ನೀನ್ ತಪ್ಪಿದೀಯಾ, ಈಗ ಹೋಗಲು ಸಾಧ್ಯ ಇಲ್ಲ. ಆದ್ರೆ ಹೊಸ ದಾರಿಯಿಂದ ಗುರಿಯನ್ನ ತಲುಪಬಹುದು ಅಂತ ತೋರಿಸ್ತದೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ನಾವು ಕೆಲವೊಮ್ಮೆ ದಾರಿ ತಪ್ತೇವೆ, ನಮ್ಮ ಯೋಜನೆಗಳು ತಪ್ಪಾಗ್ತದೆ. ಆದ್ರೆ ದೇವ್ರು ನಮ್ಮ ಜೀವನದ GPS. ನಾವು ತಪ್ಪಿದ್ರು ದೇವ್ರು ನಮ್ಮನ್ನ ತಿದ್ದುತ್ತಾನೆ, ಹೊಸ ದಾರಿಯನ್ನ ತೋರಿಸ್ತಾರೆ, ನಮ್ಮ ಗುರಿಗೆ ಕರೆದೊಯ್ತಾರೆ. ಕೊನೆಯದಾಗಿ ಫ್ರೆಂಡ್ಸ್, ಜೀವನ ನಮ್ಮ ಯೋಜನೆಯಂತೆ ಹೋಗ್ದಾಗ ಅದು ಅಂತ್ಯ ಅಲ್ಲ, ಅದು ದೇವರ ಹೊಸ ಪ್ರಾರಂಭ. ನೀವು ಕಳೆದುಕೊಂಡದನ್ನ ನೋಡಿ ಅಳ್ಬೇಡಿ, ದೇವ್ರು ಕೊಡುವಂತದನ್ನ ನಿರೀಕ್ಷಿಸಿ. ಇಂದು ದೇವ್ರು ನಿಮ್ಮನ್ನ ಕೇಳ್ತಾನೆ, ನೀನ್ ನನ್ನಲ್ಲಿ ನಂಬಿಕೆ ಇಡ್ತೀಯಾ, ನೀನ್ ನನ್ನ ಮಾರ್ಗದಲ್ಲಿ ನಡಿತೀಯಾ? ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.